ಡಿಸೆಂಬರ್ 2023ಯಲ್ಲಿ 9th ಸಿ ಕ್ವಶನ್ ನೋಡಿ, ಯಾವುದು ನೆಟ್ವರ್ಕ್ ಡಯಾಗ್ರಾಮ್ ಮೇಲೆ ಅಥವಾ ಏನೋ ಪರ್ಟ್ ನೆಟ್ವರ್ಕ್ ಇದ್ರ ಮೇಲೆ 9th ಸಿ ಕ್ವಶನ್ನು 10th ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದು ನೋಡ್ತಾ ಹೋಗೋಣ. ನೋಡಿ ಕ್ವಶನ್ ನೋಡಿ, ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಆ್ಯಸ್ ಶೋನ್ ಇನ್ ದ ಟೇಬಲ್ ಬಿಲೋ. ಅದರಲ್ಲಿ ಏನೇನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ ಎಸ್ಟಿಮೇಟ್ ಟೈಮ್ ಫಾರ್ ಈಚ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾನೆ. ಅಂದರೆ ಟಿ ಇ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಟಿ ಇನ ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರೆದಿದ್ದೀನಿ. ಹೆಂಗೇನೆ ಇಷ್ಟಕ್ಕೆ ಮಾತ್ರ ಕೊಟ್ಟಿರ್ತಾರೆ. ಅಂದರೆ ಏನು ವ್ಯಾಲ್ಯೂ ಕೊಟ್ಟಿರ್ತಾರೆ ಅಂದರೆ ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರೆ. ಟಿ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದು ಟಿ ಎಮ್ ವ್ಯಾಲ್ಯೂ ಮತ್ತು ಇದು ಟಿ ಇ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾನು ಟಿ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಟಿ ಇ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಷನ್ ಮಾಡಿ ಬರೆದಿದ್ದೀನಿ. ಅದನ್ನು ಹೆಂಗೆ ಬಂತು ಅಂತಂದು ನೋಡೋಣ. ಆಮೇಲೆ ನೆಕ್ಸ್ಟು ನೋಡಿ, ಮುಂದಕ್ಕೆ ನೋಡಿ ಏನೇನು ಎಸ್ಟಿಮೇಟ್ ದ ಟೈಮ್ ಫಾರ್ ದ ಈಚ್ ಆ್ಯಕ್ಟಿವಿಟಿನ ಕ್ಯಾಲ್ಕುಲೇಷನ್ ಟಿ ಇ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಡ್ರಾ ದ ಪರ್ಟ್ ನೆಟ್ವರ್ಕ್ ಅಂತ ಕೇಳಿದ್ದಾರೆ. ಡ್ರಾ ದ ಪರ್ಟ್ ನೆಟ್ವರ್ಕ್ ಅಂದರೆ ಇಲ್ಲಿದೆ ನೋಡಿ. ಅಂದರೆ ನೆಟ್ವರ್ಕ್ ಡಯಾಗ್ರಾಮನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಅಂದರೆ ಇದು ಪರ್ಟ್ ಡಯಾಗ್ರಾಮ್ ಅಂತ. ಇದು ಹೆಂಗೆ ಬಂತು ಅಂತ ನೋಡೋಣ. ಅದೇ ರೀತಿಯೇ ಇಲ್ಲಿ ನೋಡಿ, ಡೆಟರ್ಮೈನ್ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾನೆ. ಅಂದರೆ ಟೋಟಲ್ ಟೈಮ್ ರಿಕ್ವೈರ್ಡು ಕೊನೆಗೆ ಬರೆದಿದ್ದೀನಿ, ಇರಲಿ ಆಮೇಲೆ ಬರುತ್ತೆ ಅದು. ಮತ್ತು ಫೈಂಡ್ ದ ಕ್ರಿಟಿಕಲ್ ಪಾತ್, ಅಂದರೆ ಕ್ರಿಟಿಕಲ್ ಪಾತನ್ನು ಇಲ್ಲಿ ಬರೆದಿದ್ದೀನಿ. ಅದು ಹೆಂಗೆ ಬರುತ್ತೆ ಅಂತಂದು ನೋಡೋಣ. ಹಂಗೆ ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿಂದ ಫಸ್ಟ್ ಸ್ಟಾರ್ಟಿಂಗಿಂದ ಏನು ಅಂತಂದರೆ ಸ್ಟಾರ್ಟಿಂಗು ಇದರಲ್ಲಿ ಯಾವುದದು ನೋಡಿ, ಈ ಪರ್ಟಿಕ್ಯುಲರ್ ಇದರಲ್ಲಿ ಇಲ್ಲಿ ನೋಡ್ಕೊಳ್ಳೋಣ. ಯಾವುದದು ಈ ರೀತಿ ಆ್ಯಕ್ಟಿವಿಟೀಸ್ ಎಲ್ಲನೂ ಇದನ್ನು ಕೊಟ್ಟಿದ್ದಾರೆ. ಹಂಗೆ ಆ್ಯಕ್ಟಿವಿಟೀಸ್ ಟಿ ಪಿ ವ್ಯಾಲ್ಯೂ, ಟಿ ಎಮ್ ವ್ಯಾಲ್ಯೂ ಅಲ್ಲ, ಮತ್ತು ಇದು ಯಾವುದಿದು ಫಸ್ಟ್ ಒಂದು ಟಿ ಒ ಆಪ್ಟಿಮಿಸ್ಟಿಕ್ ಟೈಮ್ ಅಂತ, ಇದು ಮೋಸ್ಟ್ ಲೈಕ್ಲಿ ಟೈಮ್ ಅಂತ, ಇದು ಟಿ ಪಿ ಅಂದರೆ ಪೆಸಿಮಿಸ್ಟಿಕ್ ಟೈಮ್ ಅಂತಂದು. ಫಾರ್ಮುಲಾ ನೋಡಿ ಹೆಂಗೇನೆ ಪ್ರತಿಯೊಂದು ಈಚ್ ಆ್ಯಕ್ಟಿವಿಟಿಗೂ ನೋಡಿ, ಇಲ್ಲೆಲ್ಲ ಒಟ್ಟು 6 ರೋ ಇದ್ದಾವೆ. ಇಲ್ಲೆಲ್ಲನೂ 6 ರೋ ಇದ್ದಾವೆ. 6 ರೋ ಅಲ್ಲಿ 6 ಥರ ಇವನ್ನ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. ಇಲ್ಲಿ 6 ಥರ ಇವನ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನೋಡಿ. 6 ಥರ ಅಂತಂದರೆ ಟಿ ಇ 1 ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಇಲ್ಲಿ ಫಸ್ಟ್ ಒನ್. ಆಮೇಲೆ ಟಿ 2, ಟಿ 3, ಟಿ 4, ಟಿ 6 ಅಂತಂದರೆ 8 ಡೇಸ್ ಇಲ್ಲಿದೆ ನೋಡಿ. 8 ಡೇಸು, 12 ಡೇಸು, 6, 7, 6, 3 ಇಲ್ಲಿ ಬರೆದಿದ್ದೀನಿ ನೋಡಿ. ಇಲ್ಲಿಗೆಲ್ಲ 8, 12, 6, 7, 6, 3 ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ದಿರೋ ಅಂಥ ನಂಬರ್ ಆಫ್ ಡೇಸನ್ನೇ ನಾನು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾಲಮ್ ಆಗಿಬಿಟ್ಟು ಬರೆದಿದ್ದೀನಿ ಅಷ್ಟೇ. ಅದು ಕೊಟ್ಟಿರಲ್ಲ ಅದು. ಇವನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಟಿ ಒ ಪ್ಲಸ್ 4 ಇಂಟು ಟಿ ಎಮ್ ಪ್ಲಸ್ ಟಿ ಪಿ ಅಂತ ಐತೆ. ಹಂಗೆ ಅದು ಫಾರ್ಮುಲಾ ಜ್ಞಾಪಕ ಡಿವೈಡ್ ಬೈ 6 ಅಂತ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಫಸ್ಟ್ ಒನ್ನಲ್ಲಿ ನೋಡಿ, ಹಿಂಗೆ ಫಸ್ಟ್ ಒನ್ನಲ್ಲಿ ಟಿ ಒ ವ್ಯಾಲ್ಯೂ 7, 8, 9 ಅಂತ ಕೊಟ್ಟಿದ್ದಾನೆ. ಇಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಒ ಅಂದರೆ 7 ಪ್ಲಸ್ 4 ಇಂಟು ಟಿ ಎಮ್ ಅಂದರೆ 8 ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದ್ರಾಗ ಚೆಕ್ ಮಾಡ್ಕೊಳ್ಳಿ, ಇದ್ರಾಗ ಕ್ವಶನ್ ಫಸ್ಟ್ ರೋ ಅಲ್ಲಿ. ಆಮೇಲೆ ಪ್ಲಸ್ 9 ಅಂತ ಡಿವೈಡ್ ಬೈ 6 ಮಾಡಿದರೆ ಇದು ಟೋಟಲ್ಲು 4 ಇಂಟು 8 ಅಂತಂದರೆ 48 ಆಗುತ್ತೆ. ಯಾವುದದು 4 ಇಂಟು ಏನು ಅಂದರೆ 8 4 32 ಆಗುತ್ತೆ. 32 ಪ್ಲಸ್ 9 ಪ್ಲಸ್ 7 ಟೋಟಲ್ 48 ಆಗುತ್ತೆ. 48 ಡಿವೈಡ್ ಬೈ 6 ಅಂದರೆ 8 ಡೇಸ್ ಬರುತ್ತೆ. ಅಂದರೆ ಫಸ್ಟ್ ಒಂದು ಟೈಮ್ ಎಸ್ಟಿಮೇಷನ್ನು ಫಸ್ಟ್ ಇದರಲ್ಲಿ ಕ್ಯಾಲ್ಕುಲೇಷನ್ ಆಯಿತು. ಸೆಕೆಂಡ್ ಒನ್ ಅದೇ ರೀತಿಯೇ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಫಸ್ಟ್ ನೋಡಿ, ಸೆಕೆಂಡ್ ಇದರಲ್ಲಿ 2 to 3 ಆ್ಯಕ್ಟಿವಿಟಿಯಲ್ಲಿ 11, 12, 13 ಕೊಟ್ಟಿದ್ದಾನೆ. ಅಂದರೆ ಟಿ ಒ ವ್ಯಾಲ್ಯೂಸ್ ನೋಡಿ, ಇಲ್ಲಿ ಟಿ ಒ ವ್ಯಾಲ್ಯೂಸು 11 ಸಬ್ಸ್ಟಿಟ್ಯೂಟ್ ಮಾಡೈತೆ. ಆಮೇಲೆ 4 ಇಂಟು ಟಿ ಎಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೈತೆ. ಆಮೇಲೆ ಪ್ಲಸ್ ಟಿ ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಎಲ್ಲ ಮಾಡಿ ಡಿವೈಡ್ ಬೈ 6 ಮಾಡಿದರೆ ಅದು 72/6 ಅಂತ ಆಗುತ್ತೆ. ಅದಕ್ಕೆ 72 ಡಿವೈಡ್ ಬೈ 6 ಅಂದರೆ 12 ಡೇಸು ಬರುತ್ತೆ. ಅದೇ ರೀತಿ ಟಿ ಇ 3ನ ಇಲ್ಲಿರೋವಂಥ ವ್ಯಾಲ್ಯೂಸನ್ನೆಲ್ಲನೂ ನೀವು ನೋಡ್ಕೊಂಡು ಒಂದೊಂದು ಕಡೆಯಿಂದ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಟಿ ಇ 3 6 ಡೇಸ್ ಬರುತ್ತೆ. ಟಿ ಇ 4 7 ಡೇಸ್ ಬರುತ್ತೆ. ಟಿ ಇ 5 ಅದೇ ರೀತಿ 24 ಡಿವೈಡ್ ಬೈ 6 ಅಂದರೆ 6 ಬರುತ್ತೆ. ಟಿ ಇ 6 3 ಡೇಸ್ ಬರುತ್ತೆ. ಈ ವ್ಯಾಲ್ಯೂಸನ್ನು 8, 12, 6, 7, 6,
3ನ ಇಲ್ಲೆಲ್ಲನೂ ಬರೆದಿದ್ದೀನಿ ನೋಡಿ. ಇದಕ್ಕೆಲ್ಲನೂ ನೀವು ಅಲ್ಲಿ ಬರಿಬೇಕಾಗುತ್ತೆ ಇದರಲ್ಲಿ. ಮತ್ತು ಅದಕ್ಕೆ ಇದನ್ನು ನೋಡ್ಕೊಂಡು ಈ ಪರ್ಟಿಕ್ಯುಲರ್ ಇದನ್ನು ನೋಡ್ಕೊಂಡು ಇವಾಗ ನೋಡಿ ಇಲ್ಲಿ ಆ ಒಂದು ಆ್ಯಕ್ಟಿವಿಟಿ ಡಿಪೆಂಡೆಂಟ್ ನೋಡ್ಕೊಂಡು ನೆಟ್ವರ್ಕ್ ಡಯಾಗ್ರಾಮನ್ನು ಬರಿಬೇಕಾಗುತ್ತೆ ನೋಡಿ. ಇಲ್ಲಿ 1 to 2 ಎಷ್ಟಿದೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿದ್ದು 8 ಡೇಸ್ ನೋಡಿ. ಇಲ್ಲಿ 1ರಿಂದ 2ನ 8 ಡೇಸು ಇಲ್ಲಿ ನೋಡಿ. ಈ ಆರೋ ಮಾರ್ಕಿಂಗ್ 1 ಅಂತ ರೌಂಡ್ ಅಪ್ ಆಗಿಬಿಟ್ಟು ಇದು 2 ಅಂತ ಬರೆದುಬಿಟ್ಟು ಇಲ್ಲಿ ಆರೋ ಮಾರ್ಕನ್ನ ತೋರಿಸ್ಬಿಟ್ಟು ಇಲ್ಲಿ 8 ಡೇಸ್ ಎಲ್ಲಿಂದ 8 ಅಂತ ಬಂತು. ಟಿ ವ್ಯಾಲ್ಯೂನ ನೀವು ಇಷ್ಟೊತ್ತು ಕ್ಯಾಲ್ಕುಲೇಷನ್ ಮಾಡಿರ್ತೀರ ಅಥವಾ ನಾವು ಮಾಡಿದ್ದೀವಿ. 8 ಇಲ್ಲಿನ ಬರೆದಿದ್ದೀವಿ ನೋಡಿ. ಅದೇ ರೀತಿ ಇಲ್ಲಿ 2 to 3 ಎಷ್ಟಿದೆ 12 ಐತೆ. ಅಂದರೆ ಇಲ್ಲಿ 2 ಇಂದ 3ಗೆ ಇಲ್ಲಿ 12 ಬರೆದಿದ್ದೀನಿ ನೋಡಿ ಆರೋ ಮಾರ್ಕ್ ಮೇಲೆ. ಅದೇ ರೀತಿ ಇಲ್ಲಿ 2 to 4 ನೋಡಿ. 2 to 4 ಎಷ್ಟೈತೆ ಇಲ್ಲಿ 6 ಐತೆ ನೋಡಿ. ಇಲ್ಲಿ 2 to 4 6ನ್ನು ಬರಿಬೇಕಾಗುತ್ತೆ ನೀವು ಈ ರೀತಿ ಆರೋ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ 4 ಹಾಕ್ಬಿಟ್ಟು ಇಲ್ಲಿ 6 ಅಂತ ಬರಿಬೇಕಾಗುತ್ತೆ. ಅದೇ ರೀತಿ 3 to 5 ನೋಡಿ. 3 to 5 ಎಷ್ಟಿದೆ 7 ಇದೆ ನೋಡಿ. ಇಲ್ಲಿ 3 to 5 ಎಷ್ಟನ್ನು ಬರೆದಿದ್ದೀವಿ 7 ಅಂತ ಬರೆದಿದ್ದೀವಿ 7 ಡೇಸ್. ಅದೇ ರೀತಿ ಇಲ್ಲಿ 4 to 5 ಎಷ್ಟಿದೆ 6 ಡೇಸ್ ಇದೆ. 6ನ್ನು ಎಲ್ಲಿ ಬರೆದಿದ್ದೀವಿ 4 to 5 ಇಲ್ಲಿ 6 ಡೇಸನ್ನು ಬರೆದಿದ್ದೀವಿ. ಅದೇ ರೀತಿ 5 to 6 ಎಷ್ಟಿದೆ 3 ಡೇಸ್. ಅಂದರೆ ಈ ಪರ್ಟಿಕ್ಯುಲರ್ ಕಾಲಮ್ ಇರೋದಿಲ್ಲ, ಅವ್ರು ಕೊಟ್ಟಿರಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ. ಇದು ಫುಲ್ಲೆಲ್ಲನೂ ಈ ಒಂದು ಬಾಕ್ಸ್ ಎಲ್ಲನೂ ನೀವು ಎಕ್ಸಾಮಲ್ಲೇ ಆನ್ಸರ್ ಬರೀಬೇಕಾದ್ರೆ ಇದು ಫುಲ್ಲೆಲ್ಲ ಬರ್ಕೊಂಡು ಇವನ್ನೆಲ್ಲ ಬರೀಬೇಕಾಗುತ್ತೆ. ಟಿ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿದ್ದಾದ್ಮೇಲೆ ಅವು ಎಷ್ಟು ನೋಡಿ. 5 to 6 ಎಷ್ಟಿದೆ ಇಲ್ಲಿ 3 ಇದೆ. 3ನ ಬರೆದೈತೆ. ಇಲ್ಲಿ ನಂಬರ್ ಆಫ್ ಡಿಫ್ರೆಂಟ್ ಪಾತ್ವೇಸನ್ನು ಬರೀಬೇಕಾಗುತ್ತೆ. ಇಲ್ಲಿ ಪಾತ್ವೇ ಅಂತಂದರೆ ಇಲ್ಲಿ ನೋಡಿ. ಇಲ್ಲಿ ಒಂದು ಅಂದರೆ ಇದು 6ನೇ ಆ್ಯಕ್ಟಿವಿಟಿಗೆ ಹೋಗಬೇಕು ಅಂತಂದರೆ 1ನೇ ಆ್ಯಕ್ಟಿವಿಟಿಯಿಂದ ಯಾವ್ಯಾವ ವೇವ್, ಇವಾಗ ಅಕಸ್ಮಾತ್ ಏನನ್ನ ನೀವು ಗೌರಿಬಿದನೂರಿಂದ ತುಮಕೂರಿಗೆ ಹೋಗ್ಬೇಕಾದ್ರೋ ಅಥವಾ ಎಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೋ ಇಲ್ಲ ಬೆಂಗಳೂರಿಂದ ಪರ್ಟಿಕ್ಯುಲರ್ ಎಷ್ಟು ವೇ ಇದ್ದಾವೆ ಅಂತ ನೋಡಿ. 1ರಿಂದ 2 ಆಮೇಲೆ 3 5 6 ಹೋಗ್ಬೋದು ನೋಡಿ. ಇಲ್ಲಿ 1 2 3 ಆಮೇಲೆ 5 6 ಅದಕ್ಕೆ 30 ಡೇಸ್ ಆಗುತ್ತೆ. ಹೆಂಗಾಗುತ್ತೆ 8 ಫಸ್ಟ್ 1 to 2 8 ಇದೆ. 2 to 3 ಎಷ್ಟಿದೆ 12 ಇದೆ. ಆಮೇಲೆ 3 to 5 7 ಇದೆ. 5 to 6 3 ಇದೆ. ಟೋಟಲ್ 12 + 8 20 + 7 + 3 ಅಂದರೆ 30 ಡೇಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ 1 2 4 5 6 ನೋಡಿ. ಹೆಂಗನೆ ನೋಡಿ 1 2 4 5 6 ಬರ್ತೀನಿ. ಅಂದರೆ 2 ವೇ ಇದ್ದಾವೆ ಇಲ್ಲಿ. ಅಂದರೆ ಡಿಫ್ರೆಂಟ್ ಪಾತ್ವೇಸ್ ಅಥವಾ ದಾರಿಗಳು 2 ಇದ್ದಾವೆ. ಆಮೇಲೆ 1 to 2 8, ಆಮೇಲೆ 2 to 7 ನೋಡ್ಕೊಳ್ಳಿ ಇಲ್ಲಿ ಐತೆ 6 ಬರ್ಕೊಂಡಿದ್ದೀನಿ. ಆಮೇಲೆ 4 to 5 6 ಇದೆ ಇಲ್ಲಿ ಬರ್ಕೊಂಡಿದ್ದೀನಿ. ಆಮೇಲೆ 5 to 6 3 ಇದೆ ಬರ್ಕೊಂಡಿದ್ದೀನಿ. ಟೋಟಲ್ ಎಷ್ಟಾಗುತ್ತೆ ಅಂದರೆ 23 ಡೇಸ್ ಆಗುತ್ತೆ. ನಮಗೆ ಕ್ರಿಟಿಕಲ್ ಪಾತ್ ಅಂತಂದರೆ ಲಾಂಗೆಸ್ಟ್ ಪಾತ್ ಅಂತ, ಲಾಂಗೆಸ್ಟ್ ಡ್ಯೂರೇಷನ್ ಅಂತ ಅದರ ಅರ್ಥ. ಹಂಗೆ ಅವಾಗ ಏನಾಗುತ್ತೆ ಅಂದರೆ ಈ ಮೊದಲನೇದು ಬರೀಬೇಕಾಗುತ್ತೆ. ಯಾವುದು ಹೈಯೆಸ್ಟ್ ಈ ಥರ ಡಿಫ್ರೆಂಟ್ ವೇಸ್ನ ಒಂದು ಬೇರೆ ಕ್ವಶನ್ ಒಳಗೆಲ್ಲ 5-6 ವೇಸ್ ಬರ್ತಾ ಇರ್ತವೆ. ಆ ಥರ ಪ್ರಾಬ್ಲಮನ್ನು ಮಾಡಿ ಎಕ್ಸ್ಪ್ಲನೇಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಕ್ಲಾಸನ್ನು. ಅದೇ ರೀತಿ ಮಾಡೋಣ ಬೇರೆ ಕ್ವಶನ್ ಪೇಪರ್. ಇದು ಈಗ ಸದ್ಯಕ್ಕೆ ಇಲ್ಲಿ ನಂಬರ್ ಆಫ್ ವೇಸ್ ಇರೋದು 2ನೇ. 2ರಲ್ಲಿ ಇಲ್ಲಿ 23 ಅಂತ ಒಂದು ಡೇಸ್ ಇದೆ, ಇನ್ನೊಂದು 30 ಡೇಸ್ ಅಂತ ಇದೆ. ಹೈಯೆಸ್ಟ್ ಇರೋದು 30 ಡೇಸ್ ನೋಡಿ. ಇದು ಕ್ರಿಟಿಕಲ್ ಪಾತ್ ಆಗುತ್ತೆ. ಹಂಗೇನೆ ಇಲ್ಲಿ ಕ್ರಿಟಿಕಲ್ ಪಾತ್ ಆಗುತ್ತೆ. ಅಲ್ಲಿ ಏನು ಅಂತಂದರೆ 1 2 3 5 6 ಟೋಟಲ್ ಎಷ್ಟಾಗುತ್ತೆ 12 + 8 + 7 + 3 30 ಡೇಸ್ ಆಗುತ್ತೆ. ಇದು ಕ್ರಿಟಿಕಲ್ ಪಾತ್ ಆಗುತ್ತೆ. ಆನ್ಸರ್ ನೋಡಿ ಇಲ್ಲಿ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಹಂಗೇನೆ ನೋಡಿ. ಇಲ್ಲಿ ಕ್ರಿಟಿಕಲ್ ಪಾತ್ ಅಂತ ಕೇಳಿದರೆ ಇಲ್ಲಿ ಐತೆ. ಕ್ರಿಟಿಕಲ್ ಪಾತನ್ನ ಇಲ್ಲಿ ಬರೆದಿದ್ದೀವಿ. ಆಮೇಲೆ ನೋಡಿ ಟೈಮ್ ಎಸ್ಟಿಮೇಟ್ ಅಂತ ಇಲ್ಲಿ ನೋಡಿ ಎಸ್ಟಿಮೇಟ್ ದ ಟೈಮ್ ಫಾರ್ ದ ಈಚ್ ಆ್ಯಕ್ಟಿವಿಟಿ ಅಂತ ಐತೆ. ಅದನ್ನು ಇಲ್ಲೆಲ್ಲ ಎಸ್ಟಿಮೇಷನ್ ಮಾಡಿದೆ. ಟಿನೇ ಟೈಮ್ ಎಸ್ಟಿಮೇಟ್ ಇಲ್ಲೆಲ್ಲ ನೋಡಿ 8 12 6 7 6 3 ಅಂತ ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಟೈಮ್ ಎಸ್ಟಿಮೇಟು. ನೆಕ್ಸ್ಟು ಡ್ರಾ ದ ಪರ್ಟ್ ಡಯಾಗ್ರಾಮ್ ಅಂತ ಐತೆ. ಅದೇ ಇದು ಪರ್ಟ್ ಡಯಾಗ್ರಾಮನ್ನು ನೆಟ್ವರ್ಕ್ ಡಯಾಗ್ರಾಮ್ ಅಂತ ಬರೆದಿದ್ದೀನಿ. ಇದು ನನಗೆ ಅದೇ ಪರ್ಟ್ ಡಯಾಗ್ರಾಮ್. ನೆಟ್ವರ್ಕ್ ಡಯಾಗ್ರಾಮ್ ಆಲ್ಸೋ ಈಸ್ ಈಕ್ವಲ್ ಟು ಪರ್ಟ್ ಡಯಾಗ್ರಾಮ್ ಅಂತ ಇಲ್ಲಿ ಬರ್ದೈತೆ ನೋಡಿ. ನೆಕ್ಸ್ಟ್ ಕೊನೆಯದೇನು ಅಂತಂದರೆ ಡೆಟರ್ಮೈನ್ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಕ್ರಿಟಿಕಲ್ ಪಾತಲ್ಲಿ ಬಂದಿರೋ 30 ಡೇಸೇನೆ ಅದೇನೇ ವ್ಯಾಲ್ಯೂ ಇದಾಗುತ್ತೆ ನೋಡಿ. ಕನ್ಕ್ಲೂಷನ್ ಬರ್ದಿದ್ದೀನಿ ನೋಡಿ. ಇಲ್ಲಿ ಟೋಟಲ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟ್ ಇನ್ 30 ಡೇಸ್. ಅಂದರೆ ಇಲ್ಲಿ 30 ಡೇಸ್ ಕ್ರಿಟಿಕಲ್ ಪಾತಲ್ಲಿ ಬಂದಿರೋದು ಹೈಯೆಸ್ಟ್ ಡೇಸ್ ಬಂದಿರೋದೇನೆ ಈ ಪರ್ಟಿಕ್ಯುಲರ್ ಯಾವುದು ಕನ್ಕ್ಲೂಷನ್ನು ಆಗುತ್ತೆ. ಹಂಗೇನೆ ಅದು ಇಷ್ಟು ನಮಗೆ ಪರ್ಟಿಕ್ಯುಲರ್ ಯಾವುದು ಅಂತಂತಂದರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ದು ಡಿಸೆಂಬರ್ 2023 9C ಕ್ವಶನ್. ಹಂಗೇನೆ 9C ಕ್ವಶನ್ನು ಆನ್ಸರು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಮೀಟ್ ಆಗೋಣ. ಥ್ಯಾಂಕ್ ಯು.